ನಮಸ್ಕಾರಿಪ್ಪ ರೈತ ಬಾಂಧವರಿಗೆ ಹಾಗೂ ನನ್ನ ದೊಡ್ಡ ಮಂದಿಗೆ ದೊಡ್ಡ ನಮಸ್ಕಾರ. ಇವತ್ತಿನ ಬ್ಲಾಗ್ ಏನಪ್ಪ ಅಂದ್ರೆ ನಾವು ಒಳ್ಕೊಳ್ದೀನಿ ವಿಲೇಜಿಗೆ ಹೊಂಟುಬಿಟ್ಟಿನಿ. ವಿಲೇಜಿಗೆ ಹೋಗೋ ಕಾರಣ ಏನಪ್ಪ ಅಂದ್ರೆ ನಾನು ನಮ್ಮ ಕಂಪ್ನಿ ವಿಷಯದ್ನಾಗ ನಾನು ರೈತರಿಗೆ ಸ್ವಲ್ಪ ನಮ್ಮ ಕಂಪ್ನಿ ಬಗ್ಗೆ ಮಾಹಿತಿ ಕೊಡಬೇಕಿತ್ತು. ಯಾಕಂದ್ರೆ ಈಗ ಗ್ರ್ಯಾಂಟ್ ಒಂದಿಲ್ಲಲ್ಲ ಆಫೀಸ್ ಒಳಗೆ, ಅದ್ರ ಸಂಬಂಧ ನಾನು ಇವತ್ತು ಒಳ್ಕೊಳ್ದೀನಿ ವಿಲೇಜಿಗೆ ಹೊಂಟೀನಿ. ಇದನ್ನು ನೋಡ್ರಿಪ್ಪ ನಮ್ಮ ಕಂಪ್ನಿ ಶಿವಲಿಂಗೇಶ್ವರ ಎಂಟರ್ಪ್ರೈಸಸ್ ಅಂತೇಳಿ. ಈ ಕಂಪ್ನಿನಾಗ ನಾನು ವರ್ಕ್ ಮಾಡ್ತೀನಿ. ಈಗ ನಮ್ಮ ಕಂಪ್ನಿ ಒಳಗೆ ಏನೇನಂದ್ರೆ ರೂಟಾವೇಟ್ರ್, ಮೇನ್ ಅಂದ್ರೆ ರೂಟಾವೇಟ್ರ್ ನಮ್ಮದು ಶಕ್ತಿಮಾನ್ದು. ಆಮೇಲೆ ಇವೆಲ್ಲ ಮಿಷಿನ್ಸ್ ಅದಾವೆ ನಮ್ಮಲ್ಲಿ. ಎಲ್ಲದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ರೈತರಿಗೆ. ಇವತ್ತು ಹೋಗೋಣ ನಡ್ರಿಪ್ಪ ಇವತ್ತು ಒಳ್ಕೊಳ್ದೀನಿ ವಿಲೇಜ್ ಕಡೆ. ಯಾಕಂದ್ರೆ ನಮ್ಮ ಊರಿಂದ ಒಳ್ಕೊಳ್ದೀನಿ ಸ್ವಲ್ಪ ದೂರ ಆಗತ್ತಿ. ಅಲ್ಲಿ ಹೋಗಿ ಕೆಟ್ಟು ಇವತ್ತೆಲ್ಲ ಮಾಹಿತಿ ಕೊಡ್ಬೇಕ್ರಿ ಇವತ್ತು ನನ್ನ ಕೆಲಸ. ಹೋಗೋಣ ನಡ್ರಿ ಒಳ್ಕೊಳ್ದೀನಿ ವಿಲೇಜಿಗೆ ಇವತ್ತು. Hello, welcome to my YouTube channel, guys. Today I am going to make a new. ಹಾಯ್ ಹೇಳ್ರಿ ಮತ್ತೆ. ಹಂಗೆ ಸೀದಾ ನಮ್ಮ ಗ್ಯಾಂಗ್ ಭೇಟಿ ಮಾಡ್ಕೊಂಡು ಹಂಗೆ ಸೀದಾ ನಾ ಬಂದುಬಿಟ್ಟಿನಿ ಹೊರಗಡೆ ಬಂದಿದ್ದ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಒಬ್ಬರು ನಮ್ಮ ರೈತರು. ಯಾಕಂದ್ರೆ ನಾ ಅವ್ರಿಗೆ ಸಬ್ಸಿಡಿ ಒಳಗೆ ಒಂದು ಮೆಷಿನ್ ಕೊಡಿಸಿದ್ದೆ ಬಸವ ಇಂಡಸ್ಟ್ರಿ ಅವ್ರ ಕಡೆಯಿಂದ. ಅಂದರೆ ನಾ ಬಸವ ಇಂಡಸ್ಟ್ರಿ ಫಸ್ಟ್ ಬಸವ ಇಂಡಸ್ಟ್ರಿ ಮಾಡ್ತೀನಲ್ಲ ಕಂಪ್ನಿ, ಅವಾಗ ಅವ್ರ ಕಡೆಯಿಂದ ಒಂದು ಮಿಷನ್ ಕೊಡಿಸಿದ್ದೆ. ಈಗ ಅದನ್ನು ಸ್ವಲ್ಪ ಅವ್ರು ಭೇಟಿಯಾಗಿದ್ರು ಏನೋ ಹಂಗೆ ನೋಡೋಕಂತೆ ಬಂದಿದ್ದೆ. ಅವ್ರಿಗೆ ಭೇಟಿಯಾಗಿ ನಡ್ರಿಪ್ಪ ನಾವು ಸೀದಾ ಹಂಗೆ ರೋಡ್ ಹಿಡ್ಕೊಂಡು ಹೊಂಟಿಬಿಟ್ಟು ಹೊರಗಡೆ ದಾಟಿ ನೆಕ್ಸ್ಟ್ ಒಳ್ಕೊಳ್ದೀನಿ ವಿಲೇಜಿಗೆ ಹೊಂಟಿಬಿಟ್ಟಿನಿ. ಒಳ್ಕೊಳ್ದೀನಿ ವಿಲೇಜಿಗೆ ಹೋಗೋ ಕಾರಣ ಏನಂದ್ರೆ ಸ್ಟಾರ್ಟಿಂಗ್ ಒಳಗೆ ಹೇಳಿರಿ. ಯಾಕಂದ್ರೆ ನಮ್ಮ ಕಂಪ್ನಿದು ಸ್ವಲ್ಪ ಅಂದರೆ ಇಂಟರೋ ಕಲ್ಟಿವೇಟ್ರ್ ಅಂತ ಒಂದು ರೂಟಾವೇಟ್ರ್ ಇರುತ್ತೆ ನಮ್ಮ ಕಂಪ್ನಿ ಒಳಗೆ. ಈ ಡಿಸ್ಪ್ಲೇ ಮೇಲೆ ಕೊಡ್ತೀನಿ ನೋಡ್ರಿ ಅದಂಗೆ. ಈ ರೂಟಾವೇಟ್ರ್ ಬಗ್ಗೆ ಸ್ವಲ್ಪ ರೈತರು ಎನ್ಕ್ವೈರಿ ಕೇಳಿದ್ರೆ, ಅದಕ್ಕಂದ್ರೆ ಇದ್ರದ್ದು ಏನಪ್ಪ ಅಂದ್ರೆ ಮಾಹಿತಿ, ಇದು ಕಬ್ಬಿನೊಳಗೆ ಕಸ ತೆಗೆಯೋಕ್ಕೂ ಹೆಲ್ಪ್ ಆಗತ್ತೆ. ಯಾಕಂದ್ರೆ ಒಂದು ಗಜ್ಜಿಗೆ 2 ರೌಂಡ್ ಹೊಡಿತಿರೋದು ಇಂಟರ್ ಕಲ್ಟಿವೇಟ್ರ್ ಅಂತೇಳಿ. ನೆಕ್ಸ್ಟ್ ಇನ್ನೊಂದು ಏನು ಹೆಲ್ಪಪ್ಪ ಅಂದ್ರೆ ಇದರಿಂದ ಪ್ಲಸ್ ಹಿಂದೆ ಬೋದ್ ಇರ್ಸತ್ರಿ. ಅದೊಂದು ಮೇನ್ ಬೋದ್ ಇರ್ಸತ್ತೆ ರೀ. ಈ ಕಡೆ ರೂಟ್ರ್ ಹೊಡಿತಿ, ಈ ಕಡೆ ಪ್ಲಸ್ ಬೋಧು ಇರ್ಸತ್ತೆ ರೀ. ಅದ್ರದ್ದು ಸ್ಪೆಷಾಲಿಟಿ ಇರ್ತದೆ. ಅದನ್ನು ರೈತರು ಎನ್ಕ್ವೈರಿ ಮಾಡಿದ್ರಿ. ಅವರಿಗೆ ನಾ ಅದನ್ನು ಮಾಹಿತಿ ಕೊಡೋಗಂತೆ ಒಳ್ಕೊಳ್ದೀನಿ ವಿಲೇಜಿಗೆ ಮಾಹಿತಿ ರೀ. ನಡ್ರಿ ಇವತ್ತು ಒಳ್ಕೊಳ್ದೀನಿ ವಿಲೇಜ್ ಕಡೆ ಹೋಗೋಣಂತ. ಆದರೂ ಬೇಜಾರದ ವಿಷಯ ಏನಪ್ಪ ಅಂದ್ರೆ ನಾ ಇಷ್ಟೆಲ್ಲ ವೀಡಿಯೋ ಮಾಡಿ ಹಾಕತ್ತೀನಿ. ಯಾಕಂದರೆ ಇನ್ನು ಮ್ಯಾಲೆ ಯಾವುದೋ ವೀಡಿಯೋ ಹಾಕಿದ್ರು ರೈತರ ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ರೀ. ನಾನು ರೈತರಿಗೆ ಸಪೋರ್ಟ್ ಮಾಡೋದು ಫಸ್ಟ್ ನಂದು. ರೈತರಿಗೆ ಗೋಸ್ಕರ ನಮ್ಮ ಆಫೀಸ್ ಒಳಗೆ ಯಾವ್ಯಾವ ಮಿಷಿನ್ಸ್ ಅದಾವಲ್ಲ ಎಲ್ಲ ಮಿಷಿನ್ಸ್ ತೆಗಿರೋ ಒಂದು ಡೇ ಒಂದು ಮಿಷಿನ್ ಅಂತ ಎಲ್ಲ ವ್ಲಾಗ್ ಶುರು ಮಾಡ್ತೀನಿ ರೀ. ನಾ ಇನ್ಸ್ಟಾಗ್ರಾಮ್ ಒಳಗೆ ಅಕೌಂಟ್ ಒಳಗೆ ರೀ. ಯಾಕೆ ಬಸವರಾಜ್ ವ್ಲಾಗ್ಸ್ ಅಂತೇಳಿ ಐತ್ರಿ ಅಕೌಂಟ್, ಚೆಕ್ ಮಾಡಿರಿ. ಮತ್ತೆ ಬಂದ್ರಿ ನಮ್ಮ ಬಳಗಕ್ಕೆ ಒಂದು ಹಾಯ್ ಹೇಳಿಕೆಟ ಸೀದಾ ನಾವು ಹೊಂಟುಬಿಟ್ಟಿವಿ ರೈತರ ಕಡೆ. ಅಗ್ರೋ ಇಂಡಸ್ಟ್ರಿ ಇದರೊಳಗೆ ಥರವಾದಂತಹ ಉಪಕರಣ ರೂಟಾವೇಟರ್, ಮೇನ್ ರೂಟಾವೇಟರ್ ಪ್ಲಸ್ ನಮ್ಮದು ಕಂಪ್ನಿ ನೇಗಿಲ ಮತ್ತು ಶುಗರ್ ಕೇನ್ ಹಾರ್ವೆಸ್ಟ್ರ್ ಮತ್ತು ಇಂಟರೋ ಕಲ್ಟಿವೇಟ್ರ್ ಮತ್ತು ರಿವರ್ಸ್ ಫಾರ್ವರ್ಡ್ ಇಂಥ ನಾನಾ ಥರ ಮಿಷಿನ್ಸ್ ಅದಾವೆ ರೀ. ಎಲ್ಲದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನಾವು ಹಂಗೆ ಡೈಲಿ ಇದ್ದಾಗ. ನಾವು ಹಂಗೆ ದಾರಿ ಹೋಗ್ಕೊತ ನಾವು ಅಲ್ಲಿ ಒಬ್ಬ ದಾರ್ಯಾಗ ಸ್ವಲ್ಪ ಯಾಕಂದ್ರೆ ರೈತರ ಕನ್ನಂಬ್ರಿ ಇಲ್ಲಿ ಅಂತ ಕೇಳಿದ್ರಿ. ಹಂಗೆ ಈಗ ನಾವು ಏನಿದ್ರು ಅಂತಂದ್ರಿ ಸ್ವಲ್ಪ ಕಟ್ಟಿ ಕಮ್ಮಿ ಇರುತ್ತೆ ಅಲ್ಲಿ, ಕಟ್ಟಿ ಕಮ್ಮಿ ಹೋಗ್ರಿ ಎಲ್ಲರೂ ಬೆಟ್ಟೆ ಕರ್ರಿ ಅಂತ ಹೇಳ್ಬಿಟ್ರಿ. ಈಗ ಊರಾಕ ಎಂಟ್ರಿ ಕೊಡೋಣ. ಅಲ್ಲಿ ಹೋಗ್ಯಾಟ ಸ್ವಲ್ಪ ರೈತರಿಗೆಲ್ಲ ಮಾಹಿತಿ ಕೊಟ್ಟು ನಾವೀಗ ಸೀದಾ ಬಂದುಬಿಟ್ಟಿವಿ ನಮ್ಮ ರೈತರ ಕಡೆ. ಯಾಕಂದ್ರೆ ನಮ್ಮ ರೈತರು ಅಂದ್ರೆ ಫಸ್ಟ್ ಇವ್ರಿಗೆ ನಾ ಏನು ಸಬ್ಸಿಡಿ ಮ್ಯಾಗ ಮಿಷನ್ ಕೊಡಿಸಿದ್ದೆ ವಿಡಿಯೋ ಸ್ಟಾರ್ಟಿಂಗ್ ಒಳಗೆ ಏನು ಹೇಳಿದ್ನಲ್ಲ ರೀ ಇವರು. ಈಗ ಸ್ವಲ್ಪ ಅಂದರೆ ಈ ಮಿಷನ್ ಹೆಂಗೆ ಗೊತ್ತನ್ರಿ, ಕಾಳು ಸ್ವಚ್ಛ ಮಾಡೋ ಯಂತ್ರ ಇದೆ ಇದು. ಫಸ್ಟ್ ಆಫ್ ಆಲ್ ಇದರಿಂದ ನೀವು ಬೇಕಾದ ಕಾಳುಗಳನ್ನು ಸ್ವಚ್ಛ ಮಾಡ್ಬೋದು ರೀ. ಉದಾಹರಣೆಗೆ ತೊಗರಿ ಮತ್ತು ಗೋಧಿ, ಕಡ್ಲಿ ಮತ್ತು ಸದಕ ಮತ್ತು ಅಜ್ವಾನ ಎಲ್ಲ ಥರದ ಕಾಳನ್ನು ಸ್ವಚ್ಛ ಮಾಡ್ಬೋದು ರೀ. ಯಾಕಂದರೆ ಹೆಂಗಂದ್ರೆ ಇದ್ರ ತಕ್ಕಂಥ ಒಂದು ಸಾನಿಗೆ ಬರ್ತೀರಿ. ಆ ಸಾನಿಗೆ ಹೆಂಗೆ ಚೇಂಜ್ ಮಾಡ್ಕೋಗಿ ಅಂತ ಎಲ್ಲ ಕಾಳನ್ನು ಸ್ವಚ್ಛ ಮಾಡ್ತೀವಿ. ಇದ್ರ ಬಗ್ಗೆ ಸುಮ್ಮ ಅವ್ರ ಜೊತೆ ಏನೋ ಮಾಹಿತಿ ಕೆಳಗೆ ಬೈದೀನಿ ರೀ, ಹೆಂಗೆ ಮಿಷನ್ ವರ್ಕ್ ಆಗತ್ತೆ ರೀ ಅಂತ ರೈತರ ಕಡೆ ನಾನು ತೊಗೊಂಡು ಕ್ಯಾಟ ಸೀದಾ ನಾವು ಇವತ್ತಿನ ಲಾಗ್ ಕಂಟಿನ್ಯೂ. ಕರೆಕ್ಟ್ ಇಂಜೆಕ್ ಮುಗಿಸ್ಬೇಕಂದ್ರೆ ಪ್ಲಾನಿಂಗ್ ಹಚ್ಚ ಕಡೆ ಮಾಡೋಕೆ ಅಲ್ಲಿ ಬರೋಲ್ಲ. ಅದು ಇದ ಪುಲಿಗೆ ಬೇಕಲ್ಲ ತಿರ್ಗಸಕ್ಕ. ಇಲ್ಲೇ 2 ಎಂಗಲ್ ಕೊಟ್ಟು ಇಲ್ಲೇ ಕುಂದ್ರಿಸ್ಬೇಕು ಇಲ್ಲೇ. ಮತ್ತೆ ಟ್ಯಾಕ್ಟರ್ ಹಚ್ಚಿದ್ರೆ ಹೆಂಗೆ ತರೋದು ಟ್ಯಾಕ್ಟರ್ಗೆ? ಟ್ಯಾಕ್ಟರ್ ಒಂದು ಮತ್ತೆ ಮುಂದೆ ಹಂಗಲ್ಲಣ್ಣ, ಇದು ಬಿಚ್ಚಾಕ್ ಬರ್ತದಣ್ಣ. ಇದು ಬಿಚ್ ಕಟ್ಟೆ ಅಲ್ಲಿ ಇದು ಗಾಡಿ ಐತದ
ಆಚೆ ಕಡೆ ಐತಿ ಇದು ಫುಲ್ ಆಚೆ ಕಡೆ ಕುಂತ್ಕೋಬಹುದು. ಇದೇನು ಜಾಯಿಂಟ್ ಅವರೆಲ್ಲ ಮಾಡಿಕೊಡ್ತಾರೆ. ವ್ಯವಸ್ಥೆ ಮಾಡಿ ಕೊಡ್ತಾರೆ ಮಾಡಿಕೊಡ್ತಾರೆ. ಒಳಗಡೆ ಬೀಜ ಹಾಕಿನಿ. ಇವತ್ತಿನ ವಿಡಿಯೋ ಇಷ್ಟ ಆಗೈತಿ ನಮ್ದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋನ ಮಾಡಿರಿ. ಹೆಸರು ಮಾಡೈತೆ ಅಂತ ಬಸವರಾಜ್ ವ್ಲಾಗ್ಸ್ ಅಂತೇಳಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ. ಇದೇ ಥರ ಸಪೋರ್ಟು ಫಾಲೋ ಇದು ಮಾಡ್ತೀರಿ ನಂಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.